ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಅಮಿತ್ ಯೂಟ್ಯೂಬ್ ಚಾನಲ್. ಫೈನಲಿ ನಾವು ಮದುವೆಯಾಗಿ 6 ಮಂತ್ ಆದಮೇಲೆ ಧರ್ಮಸ್ಥಳಕ್ಕೆ ಹೊರಟ್ವಿ. ತುಂಬಾ ಕಷ್ಟಪಟ್ಟಿದ್ದೀವಿ ಧರ್ಮಸ್ಥಳಕ್ಕೆ ಹೋಗಿ. ನಾವು ಹೊರಟಿದ್ದು ಬೆಳಗ್ಗೆ 4 ಗಂಟೆ. ಸೊ ನೋಡ್ತಿರ್ಬೋದು ನೀವು 4 ಗಂಟೆಲಿ ನಾಯಿಗಳ ಕಟ್ಟೆ ಅಂದರೆ ತುಂಬಾ ಇತ್ತು. ನಮ್ಮ ಹಿಂದೆನೇ ಓಡಿ ಬರ್ತಿತ್ತು. ಸೊ ನಮಗಂತೂ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಭಯ ಆಗ್ತಿತ್ತು. ನಾನಂತೂ ವೀಡಿಯೋನೇ ಮಾಡಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಕಾರಲ್ಲಿರೋದು ವೀಡಿಯೋ ಮಾಡಿದೆ ನಾನು. ನಮ್ಮ ಅದಕ್ಕೆ ವೀಡಿಯೋ ಮಾಡ್ತಿದ್ದೀರಾ ಅಂತ ರೇಗಿಸ್ತಾಯಿದ್ರು. ಇನ್ನು ಕಾರಲ್ಲಂತೂ ತುಂಬ ಏಸಿಗೆ ಆಗಿತ್ತು. ಅಮಿತ್ ಅವರಂತೂ ಸರಿಯಾಗಿ ವಾಮಿಟ್ ಮಾಡಿದ್ರು. ತುಂಬಾ ಟಯರ್ಡ್ ಆಗಿರೋದ್ರಿಂದ ಕಾರಲ್ಲಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ಹೋಗ್ತಾಯಿದ್ವಿ. ಮತ್ತು ಅಲ್ಲಿಗೆ ರೀಚ್ ಆದ್ವಿ. ಇನ್ನು ಮುಡಿ ಕೊಡಬೇಕಾಗಿತ್ತು ಡಿಂಪುದು. ಸೊ ಇಳಿಯೋಣ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಇನ್ನು ಡಿಂಪುನ ಮುಡಿ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅಂತೂ ಇಂತೂ ಪಾಪದು ಮತ್ತು ನಮ್ಮ ಅಣ್ಣಂದಿರ್ದು ಇಬ್ಬರದು ಮುಡಿ ಕೊಟ್ಟರು, ಬಂದಿದ್ದರು. ನೆಕ್ಸ್ಟ್ ಸ್ನಾನ ಮಾಡೇ ಆಯಿತು ಪಾಪದು. ಇನ್ನು ರೆಡಿ ಮಾಡ್ತಾಯಿದ್ರು. ಇನ್ನು ನಾವು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಸ್ನಾನ ಮಾಡೋಕ್ಕೆ. ತುಂಬಾ ಚಳಿ ಇತ್ತು. ಬಟ್ ಅಲ್ಲಿ ಸ್ನಾನ ಮಾಡೋಕ್ಕಂತೂ ಸ್ವಲ್ಪ ಹಿಂಸೆನೇ ಅನ್ನಿಸ್ತು. ಯಾಕಂದರೆ ನೀರು ಜಾಸ್ತಿ ಇರಲಿಲ್ಲ, ಎಲ್ಲ ಅಲ್ಲಲ್ಲೇ ಗಲೀಜು ಮಾಡಿದರು. ತುಂಬಾ ಹಿಂಸೆ, ಆದರೂ ಸ್ನಾನ ಮಾಡಲೇಬೇಕಲ್ಲ, ಹಾಗಾಗಿ ಸ್ನಾನ ಮಾಡೋಕ್ಕೆ ಅಂತ ಹೋದ್ವಿ. ಇಳಿಯೋಕ್ಕಾಗ್ತಾ ಇರಲಿಲ್ಲ, ಕೋಲ್ಡ್ ಇತ್ತು ಮತ್ತು ಚಳಿ ಇತ್ತು ತುಂಬಾ. ನೀರು ಕೋಲ್ಡ್ಗಿಂತ ಚಳಿನೇ ತುಂಬ ಜಾಸ್ತಿ ಇದ್ದಿದ್ದು. ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು ನೀರು ಹಾಕೊಳ್ಳೋ ತನಕ. 1-2-3 ಸಲ ಮುಳುಗೆದ್ಮೇಲೆ ಪರವಾಗಿಲ್ಲ, ಸ್ನಾನ ಎಲ್ಲ ಮಾಡ್ಕೊಂಡು ಸ್ವಲ್ಪ ನೀರಲ್ಲಿ ಆಟ ಆಡಕ್ಕೆ ಬಂದವೆ. ಅಲ್ಲಿಂದ ಸ್ವಲ್ಪ ರೆಡಿಯಾಗಿ ಕಾರಲ್ಲಿ ಹೊರಟ್ವಿ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ನಮ್ಮ ಅಣ್ಣ ಅಂತೂ 1 ಇಂಚ್ ಕ್ರೀಮ್ ಹಾಕ್ಕೊಂಡು ತಿಕ್ತಾ ಇದ್ದ ಮಕ್ಕನೆಲ್ಲ. ಸೊ ಅವನಿಗಿನ್ನ ಪಾಪ ಸಾಕಾಗಲಿಲ್ಲ ಕ್ರೀಮು. ಇನ್ನು ನನ್ನ ಡಿಂಪು ರೆಡಿಯಾಗಿ ಆಲ್ರೆಡಿ ನಿಂತಿದ್ಲು. ಇನ್ನು ನಮ್ಮ ಅಮಿತ್ ಅವರಂತೂ ವೀಡಿಯೋ ನೋಡ್ರಿ ಅಂದರೆ ನಾನು ಯಾಕೋ ಬ್ಲ್ಯಾಕಾಗಿ ಕಾಣಿಸ್ತಿದ್ದೀನಿ, ಬ್ಲ್ಯಾಕ್ ಅಂತ ಹೇಳ್ತಾನೆ ಇದ್ದರು. ಅದನ್ನೇ ರೇಗಿಸ್ತಾ ಇದ್ದೀನಿ ನಾನು, ನೀವು ಬ್ಲ್ಯಾಕೇ ಅಲ್ವಾ ಇರೋದು ಅಂತ. ಅವ್ರಿಗೆ 2 ದಿವಸದಿಂದ ಬರೀ ಬ್ಲ್ಯಾಕೇ ಕಾಣಿಸ್ತಿದ್ದೀನಿ ಅಂತಲೇ ಹೇಳ್ತಾನೆ ಇದ್ದರು. ಇನ್ನು ನೆಕ್ಸ್ಟು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತಿಗೆ ಅವ್ರನ್ನ ರೆಡಿಯಾಗಿರೋದನ್ನು ನಾನು ರೇಗಿಸ್ತಾನೆ ಇದ್ದೆ. ಆಮೇಲೆ ನಮ್ಮ ಪಾಪ ನಮ್ಮ ಅಣ್ಣಂಗೆ ಸಾಕಾಗಲಿಲ್ಲ, 1 ಇಂಚ್ ಕ್ರೀಮ್ ಹಾಕಿ ಇಷ್ಟು ಬೆಳ್ಳಗಾಗಿದೆಯಲ್ಲ ಅಂತ ಕೇಳ್ತಿದ್ದೆ. ಅದಕ್ಕೆ ನಗಾಡ್ತಿದ್ದಾನೆ ಅವನು. ಕ್ರೀಮ್ ಅಂದರೆ ಭಾಳ ಇಷ್ಟ ಅವನಿಗೆ. ನೆಕ್ಸ್ಟ್ ಬಂದ್ವಿ ದರ್ಶನ ಕ್ಯೂ ಅಲ್ಲಿ ನಿಲ್ಲೋಣ ಅಂತ ಧರ್ಮಸ್ಥಳಕ್ಕೆ. ಯಪ್ಪ ಜನನೇ ಇಲ್ಲ ಅಂತ ಅಂದ್ಕೊಂಡು ಬಂದು ಇಷ್ಟು ಫಾಸ್ಟ್ ಮೂವ್ ಆಗ್ತಿದ್ದಾರಲ್ಲ ಅಂತ ಸ್ಟಾರ್ಟಿಂಗ್ ತುಂಬಾ ಎನರ್ಜಿ ಇತ್ತು. ಆಮೇಲೆ ಗೊತ್ತಾಯಿತು ನೋಡಿ ಎಷ್ಟು ರಶ್ ಇದೆ ಅಂದರೆ, ನೋಡ್ತಿರ್ಬೋದು ನೀವು, ತುಂಬಾ ರಶ್ ಇದೆ. ಎಷ್ಟೊತ್ತಿಗೆ ದರ್ಶನ ಮುಗಿಯುತ್ತಪ್ಪ ಅನ್ನಿಸ್ತಿತ್ತು. ಮಂಡೇ ಮಾತ್ರ ಬರಬೇಡಿ, ತುಂಬಾ ಕ್ಯೂ ಇರುತ್ತೆ. ಮಂಡೇ ಬಂದರೂ ತುಂಬಾ ಬೇಗನೆ ಬನ್ನಿ, ಒಂದು 5 o'clock ಥರ. ನಮ್ದು ಆ ಥರ ಮಾತ್ರ ಲೇಟಾಗಂತೂ ಬರಬೇಡಿ. ತುಂಬಾ ಕ್ಯೂ ಇತ್ತು, ತುಂಬಾ ಸುಸ್ತಾಗೋಯ್ತು. ಮತ್ತೆ ಸ್ಟಾಪ್ ಮಾಡಿದರು. ದೇವ್ರದ್ದು ನೈವೇದ್ಯ ಇತ್ತು 11 ಇಂದ 12 o'clock ತನಕ. ಮತ್ತೆ ಕೂತ್ಕೊಂಡ್ವಿ, ಮತ್ತೆ ಸ್ಟಾರ್ಟ್ ಆಯಿತು. ಸೊ ಫೈನಲಿ ಅಂತೂ ಇಂತೂ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು. ತುಂಬಾ ಸುಸ್ತಾಗೋಗ್ಬಿಟ್ಟಿತ್ತು. ಫಸ್ಟ್ ಊಟಕ್ಕೆ ಹೋಗೋಣ ಅಂತ ಬೇಗನೆ ಊಟಕ್ಕೆ ಹೋಗ್ತಿದ್ದೋ, ಅದೆಲ್ಲ ರಶ್ ಇರುತ್ತಪ್ಪ ಅಂತ. ಊಟದಲ್ಲೇನು ರಶ್ ಇರಲಿಲ್ಲ, ಚೆನ್ನಾಗಿ ಊಟ ಮಾಡಿದ್ವಿ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ. ಅಷ್ಟು ಹೊರಟ್ವಿ ನಾವು. ನಮ್ಮ ಪಾಪ ಹತ್ರ ಲಗೇಜೆಲ್ಲ ಕೊಟ್ಟು ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಹೊತ್ಕೊಂಡು ಹೋಗ್ತಿದ್ದ ಮಗು. ನೆಕ್ಸ್ಟ್ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ಬೇರೆ ಕಡೆ ಹೋಗಬೇಕು ಅಂತ ಅಂದ್ಬಿಟ್ಟು ತೆಂಗಿನಕಾಯಿ 2 ಚಿಪ್ಪು, 1 ಬಾಳೆಹಣ್ಣು ಅಷ್ಟೇ ಪ್ರಸಾದ. ನಾವು ಬೆಳಿಗ್ಗೆ 10 ಗಂಟೆ ಕ್ಯೂ ಅಲ್ಲಿ ನಿಂತಿತ್ತು. 3:15 ಬಂದಿರೋದು ನಾವು ಹೊರಗಡೆ. ತುಂಬಾ ಬಿಸಿಲಿತ್ತು, ಆಗ್ತಾನೆ ಇರಲಿಲ್ಲ.
ಕಾರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಅಮಿತ್ ಅವ್ರು ಬೇರೆ ಬೈತಿದ್ದಾರೆ, ದೇವ್ರ ದರ್ಶನ ಮಾಡೋದು ಬಿಟ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ಯಲ್ಲ ಅಂತ ಅದನ್ನೇ ಬೈತಾ ನಿಂತಿದ್ರು ನನಗೆ. ಅಲ್ಲಿಂದ ನೆಕ್ಸ್ಟ್ ಮತ್ತೆ ಹೊರಟ್ವಿ. ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ತುಂಬಾ ಸುಸ್ತಾಗಿತ್ತು. ಯಾರೂ ಕೂಡ ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಸೊ ಆದರೂ ಒಂದು ಲಾಸ್ಟ್ ವಿಡಿಯೋ ಮಾಡಿಕೊಂಡೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.